ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ವೇದೋ ಮುಖೇ ಶಾಸ್ತ್ರ ವಿದ್ಯಾ ರವಿದ್ವಾರುಗತ್ಯಂ ಸುಪಥ್ಯಂ ಕರೋತು ಗುರೋರಂಗ್ರಿಪತ್ನೇ ಮನಸ್ಸೇನ ಲಗ್ನೋ ತತತ್ವಂ ತತತ್ವಂ ನೀವರಿಗೂ ಪಾದವನ್ನಿಟ್ಟ ಜನವೇ ಸುಕ್ಷೇತ್ರ ಜನವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸದಾಕಾಲ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಚರಣ ಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರ ಪುರುಷ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ದೇವರ ಶ್ರೀಚರಣಗಳಲ್ಲಿ ನೆಲೆಸಿ ಬಸವಾದೀಶ್ವರ ಸುಂದರರನ್ನು ಸ್ಮರಿಸಿ ಜಗದ್ಗುರು ಪಂಚಾಚಾರ್ಯ ಶ್ರೀಚರಣಗಳಲ್ಲಿ ಬಂಧಿಸಿ ಕ್ಷೇತ್ರದೊಡೆಯನಾದಂಥ ಜಗದೊಡೆಯನಾದಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮನದಲ್ಲಿ ನೆನೆದು ಪುರಾಣ ನಾಯಕಿ ಮಹಾಮಾತೆ ಜಗನ್ಮಾತೆ ದಾನಮ್ಮ ದೇವಿಯ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಗಡಬಗಾಂವ ಗ್ರಾಮದ ಮಲ್ಲಿಕಾರ್ಜುನ ಜಾತ್ರಾ ಮಹಾಮಹೋತ್ಸವದ ನಿಮಿತ್ತ ಈ ಮಲ್ಲಿಕಾರ್ಜುನ ಮಹಾಮಂದಿರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಪುರಾಣ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರತಕ್ಕಂಥ ಪುರಾಣದ ಪೂಜ್ಯರಿಗೂ ಉಭಯ ಸಂಗೀತ ಕಲಾವಿದರಿಗೂ ಪ್ರತಿಲೋತ್ಸವವನ್ನು ನೆರವೇರಿಸಿಕೊಟ್ಟ ತಾಯಂದಿರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ ಬಹಳ ವೈಭವದ ದಾನಮ್ಮ ದೇವಿಯ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನ ತಾಯಂದಿರು ನೆರವೇರಿಸಿಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನಲ್ಲಿ ಬರತಕ್ಕಂತ ಸಣ್ಣ ಗ್ರಾಮ ಉಮರಾಣಿಯಲ್ಲಿ ಅನಂತರ ಈ ಸರಸಮ ಅನ್ನತಕ್ಕಂತ ಪುಣ್ಯ ದಂಪತಿಗಳಿಗೆ ಮಗಳಾಗಿ ಜನಿಸಿದಂತ ಲಿಂಗಮ್ಮ ಎಲ್ಲಿ ಉಮರಾಣಿ ಎಲ್ಲಿ ಕಡಬಗಾವ ಇವತ್ತು ಜಗತ್ತಿನಾದ್ಯಂತ ಆ ತಾಯಿ ಪೂಜೆಗೊಳ್ತಾ ಇದ್ದಾಳೆ. ಎದರಿಂದ ಅಂತ ಕೇಳಿದ್ರೆ ಭಗವಂತ ಶಕ್ತಿಯನ್ನ ಮಾಡಿದ್ದರಿಂದ. ನೋಡಿ, ಇವತ್ತು ನೀವೆಲ್ಲ ಆಕೆಯ ಪಾವನ ಚರಿತ್ರೆ ಕೇಳ್ತಾರೆ. 12ನೇ ಶತಮಾನ ಅಂತ ಹೇಳ್ತಾರೆ. ಆ ತಾಯಿ ಆಗಿ ಹೋದಂತ ಕಾಲಮಾನ ಇವತ್ತಿಗೂ ಜಗತ್ತ ಆ ತಾಯಿಯನ್ನ ಮರೆತಿಲ್ಲ. ನೀವು ಹಾಗ ಮ್ಯಾಲ ನಿಮ್ಮನೆ ಯಾರು ಹೆಸರು ತೆಗೆಯಂಗಿಲ್ಲ. ಯಾರು ನೆನಪಿಡ್ತಾರೆ? ನಿಮ್ಗೆ ಮಕ್ಕಳೇ ನೆನಪಿಡಂಗಿಲ್ಲ, ನಿಮ್ ಮಂದಿಯನ್ನು ನೆನಪಿಡ್ಬೇಕು. ನಿಮಗೆ ಇದ್ದಾಗ ನೀನು ಹೆಸರು ಹೇಳಲ್ಲ. ಮಹತ್ವದ ನೋಡ್ರಿ. ಇಡೀ ಭೂಮಿಯ ಪ್ರಪಂಚವೇ ಪ್ರಳಯವಾಗಿ ಹೋದರೂ ಕೂಡ ಮಹಾತ್ಮರ ಹೆಸರು ಜಗತ್ತೆಂದು ಮರೆಯಂಗಿಲ್ಲ. ಯಾಕ ಹಂಗ ಬದುಕಿರ್ತಾರ ಅವರು. ಅದೇ
ಪ್ಲೀಸ್ ನೀಲಮ್ಮ. ನಿಮ್ಮ ಅಪ್ಪನ ಹೆಸರು ಏನಮ್ಮ? ಬಣ್ಣ. ಅವ್ರ ಅಪ್ಪನ ಬಣ್ಣದ ಅಪ್ಪನ ಹೆಸರ? ಅವ್ರ ಅಪ್ಪನ ಹೆಸರ? ಮುದ್ದೆ ಹೆಸರು? ಈಶ್ವರಪ್ಪ. ನಿಮ್ಮ ಮುದ್ದೆ ಹೆಸರು? ಮುದ್ದೆ ಅಪ್ಪನ ಹೆಸರು ಗೊತ್ತಿಲ್ಲ. ಮತ್ತೆ ನನಗೆ ಕೇಳಬೇಡ. ನಿಮ್ಮ ಮುದ್ದೆ ನಮ್ಮ ಮುದ್ದೆ ಅಪ್ಪನ ಹೆಸರು? ಮುದ್ದೆನ ಅಪ್ಪನ ಹೆಸರು ನಮ್ಗೆ ಗೊತ್ತಿಲ್ಲ. ಬಾಳ ಮುದ್ದೆನ ಹೆಸರು ನಮಗೆ ನೆನಪಿದೆಯಾಗ ಮುದ್ದೆನ ಅಪ್ಪ ಅವರಪ್ಪ ಯಾರಪ್ಪ. ಆದ್ರೆ ಇವತ್ತ ದಾನವ ತಾಯಿಯಾಗಿ ಹೋಗಿ ಇವತ್ತಿಗೆ 800-900 ವರ್ಷ ಕಳೆಯುವಂತ ಪ್ರಸಂಗ. ಇವತ್ತಿಗೂ ಕೂಡ ಆ ತಾಯಿಯ ಹೆಸರನ್ನ ನೀವೆಲ್ಲ ಇಲ್ಲಿ ಹೆಸರಿಟ್ರಿ. ಏನ್ ಚಂದ. ಗುಗ್ರಿ ಬಾಳ ಚಲೋ ಅದಾವ. ಏನ್ ಅಕ್ಕ ಗುಗ್ರಿ ತಿಂದಿಟ್ರು ಅಂತ ಹೆಸರವರು ನನ್ನ ಬಾಯಿಲ ನಂಗಿಲ್ಲಪ್ಪ. ಹೆಸರು ಹೊತ್ತಿನಾಗ ಬೆನ್ನಿ ಗೊತ್ತಿರಲ್ಲ. ಯಾಕ ಹೆಸರುಡವ್ರು ಸುಮ್ಮ ಬಡ್ಕೊಂತ ಬಂದಾರ. ಅಲ್ಲ ಸುಮ್ ಬಡ್ಕೊಂತ ಹೋಗುದಕ್ಕೆ. ನಾ ಇವತ್ತು ಹೇಳಿ ನಿಮ್ಗೆ ಯಾಕೆ ಬಡದಾರ ಅಂತ ಹೇಳಿ, ಅದು ಶಿವನ ಶಿಶು ಚೈತನ್ಯ ರೂಪವಾಗಿರುವಂತ ಹೆಸರಿಲ್ಲದ ಚೈತನ್ಯಕ್ಕೆ ನೀವು ಹೆಸರಿಟ್ಟು ಸೀಮಿತಗೊಳಿಸ್ತಾ ಇದ್ರಲ್ಲ, ತಪ್ಪು ಮಾಡ್ತೀರಿ ಅಂತ ದಪ ದಪ ಬಡಿದ್ರು ಗೆದ್ದು. ನಾ ಹೇಳಿದ ಮಾತು ಅರ್ಥ ಐತಿ ನಿಮ್ಗೆ? ಸುಮ್ಮನೆ ಹೊಡೆದು ನಿಮಗೆ ಗೊತ್ತಾಗಿಲ್ಲ. ನೀನು ದೇಹವಲ್ಲ, ದೇಹಕ್ಕೆ ಕೆಟ್ಟ ಹೆಸರು ನೀಯಲ್ಲ, ನೀನು ಚೈತನ್ಯ ಪರವಸ್ತು. ಅದಕ್ಕೆ ಆದ್ರೆ ನಿನಗ ಕಲ್ಲಪ್ಪ ಮಲ್ಲಪ್ಪ ಮಲ್ಲಮ್ಮ ಬಸಮ್ಮ ಹೆಸರಿಟ್ಟು ಸೀಮಿತ ಮಾಡ್ತಾ ಇದೆ. ಅದನ್ನ ಬಂಧನಕ್ಕೆ ಕೆಡವುತ್ತಾ ಇದ್ದಿ ಅಂತ ಬರೀತಾರೆ. ಆಯ್ತು, ಬಳಸ್ಕೊಂಡು ಹೆಸರು ಇಡ್ರಿ. ಹೆಸರು ಚಲೋ ಇಡಬೇಕು. ಆ ಹೆಸರು ಕಾಲದ ದೇವರ ನೆನಪಾಗಬೇಕು, ಮಹಾತ್ಮರ ನೆನಪಾಗಬೇಕು, ಅಂತ ಹೆಸರು ಇಡಬೇಕು. ಈ ಹೆಸರು ಇಡ್ತಾರೆ. ಪುರಾಣಿಕ ಸಮಸ್ಯೆ ಬರ್ತದೆ. ಇದು ಮುಂದೆ ಅವ್ರು ಹೇಳ್ತಿರ್ತಾರೆ. ಯಾರು ಗೊತ್ತು? ನಮ್ಮ ಪ್ರಸಂಗ ಬಂದಂತ ಹೇಳ್ಬೇಕಂತ ಅಂದ್ಬಿಟ್ಟು ಬೇರೆ ಹೇಳ್ಬೇಕು. ನನಗೆ ಹೆಸರಿಟ್ಟಾಗ ದೇವರ ನೆನಪಾಗಬೇಕು. ಅಂತ ಹೆಸರು ಇಡಬೇಕು. ಅದೇ ಚಂದ ಹೆಸರು ಇಡಬೇಕು. ಈಗೆಲ್ಲ ಬಹಳ ಶಾರ್ಟ್ ಹೆಸರು ಇರ್ತಾವ. ಮೊನ್ನೆ ಒಬ್ರು ಬಂದಿದ್ರು ನನ್ನ ಹತ್ರ. ಏನಿಟ್ರಿ ಮಗಳಿಗೆ ಹೆಸರು ಏನಿಟ್ರಿ? ಸಾರಿಕಾ ಅಂತ ಹೆಸರು. ಕೇಳಿಕ್ಕೆ ಬಹಳ ಚಂದಿದೆ, ಸಂಸ್ಕೃತ ಪದ. ಆದ್ರೆ ರೊಕ್ಕ ಏನಿದೆ ಗೊತ್ತೇನು? ಸಾರಿಕಾ ಅಂದ್ರೆ ಸೂಳೆ ಅಂತ ಅರ್ಥವೇ ಗೊತ್ತಿರಂಗಿಲ್ಲ ಹೆಸರು. ಅದಕ್ಕೊಂದು ಮೀನಿಂಗ್ ಇರ್ಬೇಕು, ಅರ್ಥ ಇರ್ಬೇಕಾದ್ರೆ. ಸಾನ್ವಿ ಅಂತ ಹೆಸರು ಇಡ್ತಾರೆ. ಓಕೆ, ಸಾರಿಕಾ ಅನರ್ಥ. ಅದೇ ನೋಡಿ, ಸಾನ್ವಿ ಮೊದಲನೇನೀಗ ಮೊದಲನೇನಿದ್ರು ಅದಕ್ಕೊಂದು ಅರ್ಥ ಇದೆ. ಸಾನ್ವಿ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಇದೆ. ಅರ್ಥ ಇರ್ಬೇಕು, ಅರ್ಥ ಗೊತ್ತಾದ ಹೆಸರು ಇರಬೇಕು. ಮತ್ತ ಏನ್ ಹೆಸರು ಇರ್ತದೆ? ದೇವರ ಹೆಸರ, ಮಹಾತ್ಮರ ಹೆಸರ ಬಾಯಿ ತುಂಬಾ ಚಂದ ಕರಿಬೇಕಿಲ್ರಿ. ಬಸವೇಶ್ವರ ಏನ್ ಚಂದ ಹೆಸರ, ಬಸ್ಯ ಕರೆಯೋದು. ಹಿಂಗೆ ಕರಿತೀರಿ ನೀವು? ಕಲ್ಮೇಶ್ವರ ಚಲೋ ಹೆಸರು ಐತಿ, ಕಲ್ಯ ಅಂತ ಕರೆಯೋದು ಅಲ್ಲ. ಮತ್ತೆ ಕೆಲವರ ಹೆಸರು ಶಾರ್ಟ್ ಮಾಡಿ ಹೇಳ್ತಿರ್ತಾರೆ. ಮಂದಾಕಿನಿ ಅಂತ ಮಗುವಿಗೆ ಹೆಣ್ಣು ಮಗುವಿಗೆ ಹೆಸರು ಇಟ್ಟಿದ್ದಾರೆ. ಮಂದಾಕಿನಿ ಅಂದ್ರೆ ದೇವಗಂಗಾ ಅಂತ ಹೆಸರು ಇದೆ. ಅಂತ ಇಟ್ಟಿದ್ದ ಹೆಸರು ಅದನ್ನು ಸರಿಯಾಗಿ ಬಾಯ್ಕೊಂಡ ಹೇಳಬೇಕಿಲ್ಲ. ಹೆಸರು ಮಂದಾಕಿನಿ ಅಂತ ಹೆಸರು ಇತ್ತು ಅಂತ
ಶಾರ್ಟ್ ಆಗಿ ನಿಕ್ ನೇಮ್ ಅಂತ ಕರೀತಾರೆ. ಶಾರ್ಟ್ ಆಗಿ ಏನಂತಿದಂತ ಮಂದಿ 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 ಅಂತ ಕರಿತಿರೋದಕ್ಕ ಸಣ್ಣ ಹುಡುಗಿಗೂ ಏ ಮಂದಿ ಬಾ, ಏ ಮಂದಿ ಮಂದಿ ಹೋಗ್ ಮಂದಿ ಮಂದಿ ಅಂತ ಕರಿತಿದ್ರು. ದ್ವಾರ ಆಯ್ತದ ಹುಡುಗಿ ಮದ್ದಾಕೇನಿ ಮದುವೆ ನಡೆದಿರ್ತದ. ಯಾರ ಮದುವೆ ನಡೆದದ? ಮಂದಿ ಮದುವೆ ನಡೆದದ. ಮಂದಿ ಮದುವೆ ನಡೆದದ. ಮದುವೆ ಆಯ್ತು ಮುಂದೆ ಗಂಡ ಕರ್ಲಕ್ಕ ಬಂದ. ಅವ ಓಣಾಗ ಹೊಸ ತಿರುಗಾಡಕ್ ಹತ್ತಿದ್ದ. ಯಾರು ಮಂದಿ ಬಂದ. ಮಂದಿ ಅಂತ ಹೇಳ್ತಿದ್ದ ಮಂದಿ ಗಂಡ. ಮೂರಕ್ಕೆ ಗಂಡ ಮನೆಗೆ ಹೋಗಿ 2-3 ಮಕ್ಕಳು ಅವ್ರ ಮುಂದೆ ಪಂಚಮಿ ಹಾಕಕ್ಕ ಮಕ್ಕಳು ಬಂದಿದ್ದು. ಹಾಕಿನ ಮಕ್ಕಳು ಓಣ್ಯಾಗ ಓಡಾಡ್ತಿದ್ದು. ಯಾರು ಮಕ್ಕಳು? ಮಂದಿ ಮಕ್ಕಳು. ಅದಕ್ಕ ಚಂದ ಹೆಸರು ದಾನಮ್ಮ. ಮೊದಲ ಹೆಸರು ಹಾಕಿದ್ರೆ ಲಿಂಗಮ್ಮ. ತಾಯಿ ಹೆಸರು ಇಟ್ಟದ್ದು ಲಿಂಗಮ್ಮ. ಬಾಳ ದಾನ ಮಾಡ್ತಿಲ್ಲ ಅಂತ ಆದ್ದರಿಂದ ದಾನಮ್ಮ ಅಂತ ಹೆಸರು ಬಂತು. ಕೊಡಬೇಕು ಒಂದು ದಾನ ಕೊಡಬೇಕು. ದೇವರು ಕೊಟ್ಟಾಗ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆಲಮನೆಯಕ್ಕೂ ಸರ್ವಜ್ಞ ಅಂದ್ರು. ಬರೀ ಸ್ವಾರ್ಥಕ್ಕಾಗಿ ಬರೀ ನಾನು ಹಿಂದಿನ ಸಭೆಯಲ್ಲಿ ಹೇಳಿದೆ, ಮನುಷ್ಯ ಹೆಂಗ್ ಬದುಕಬೇಕು? ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಬರೀ ಸ್ವಾರ್ಥಿಯಾಗಿ ಸೆಲ್ಫಿಶ್ ನಿನಗಾಗಿ ಬದುಕಿದ್ರೆ ನಿನ್ನ ಬದುಕಿಗೆ ಅರ್ಥ ಇಲ್ಲ. ಮನುಷ್ಯ ಬರೀ ನಾ 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 ನೀವೆಲ್ಲ ದಾನ ಮಾಡ್ತಾರಂತ ಕೂಡ ನಾವು ವರ್ಷ 2 ಸಂಘ ಕಾರ್ಯಕ್ರಮ ಪ್ರತಿ ವರ್ಷ ನಡೀತದೆ. ನನಗೆ ಕೇಳಿದ್ರೆ 5 ವರ್ಷ ಬರ್ತದೆ. ನಾನು ಪುಸ್ತಕ ಇರಲಿಲ್ಲ. ಇವತ್ತು ಕೂಡ ಬರ್ಬೇಕಾದ್ರೆ ನಾನೊಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಆದಷ್ಟು ಗಡಬಡ ಮಾಡಿ ಹೋಗಿದ್ದೀನಿ. ಈ ವರ್ಷ ಹಾಗೆ ಮಾಡಬಾರ್ದು ಅಂತ ಹೇಳಿ ಇದ್ದ ಕಾರ್ಯಕ್ರಮ ಬಿಟ್ಟು ಓಡಿದ್ರೆ ನಾನು ಪ್ರತಿ ವರ್ಷ ಇದು ಬಹಳ ಚಂದ ಕಾರ್ಯಕ್ರಮ ಮಾಡ್ತೀರಿ ನೋಡಿ. ನೀವು ಭಕ್ತಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಇಂಥ ಒಂದು ಕಾರ್ಯಕ್ರಮ ನೆರವೇರ್ತದೆ. ನೀವು ಮನುಷ್ಯ ಜನ್ಮಕ್ಕೆ ಬಂದ್ರೆ ಆಗ ನಮ್ಮ ಸವಾಯಿಗಳು ಬಹಳ ಚಂದ ಒಂದು ಪದ ಹಾಡಿದ್ರು. ಬುದ್ಧಿಬುದು ಕಾಯ ದಟ್ಟ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ರೂಪದ ಮನುಷ್ಯ ಜನ್ಮಾಗಿದೆ. ಸುಮ್ಮನೆ ವ್ಯರ್ಥ ಗಳಿಸಬೇಡ, ಸಾರ್ಥಕ ಮಾಡಿಕೋ. ಸಾರ್ಥಕ ಮಾಡ್ಕೋಬೇಕಾಗಿತ್ತು. ಬರೀ ದಾನವರ ಪುರಾಣ ಕೇಳಿ ಹೋದಾಗಿಲ್ಲ. ದಾನವರಾಗ ಬದುಕುವುದಲ್ಲ. ಅಷ್ಟಾಗದ ಎಷ್ಟಾದ್ರೂ ಸಾಧನೆ ಮಾಡ್ಬೇಕಲ್ಲ ಮನುಷ್ಯ. ಹಾಂಗ್ ಹುಟ್ಟಿ ಹಿಂಗ್ ಹೋಗ್ಬಿಟ್ಟಿ ಅಂತಲ್ಲ. ಏನಿದೆ ನಿನ್ನ ಜನ್ಮಕ್ಕೆ ಅರ್ಥ? ಏನ್ ಮಾಡಕತ್ತ ಮನುಷ್ಯ? ಸ್ವಾಮಿ ವಿವೇಕಾನಂದ ವಾಸ ಮಾತಾಡ್ತಾರೆ. ಇದೇನ್ ಮಾಡ್ತಾ ಇದ್ದಾರೆ ಮನುಷ್ಯ? ಏನ್ ಮಾಡ್ತಾ ಇದ್ದಾರ? ಬದುಕಿನ ತುಂಬಾ ಏನ್ ಮಾಡ್ತಾ ಇದ್ದಾರೆ? ಈಟಿಂಗ್, ಡ್ರಿಂಕಿಂಗ್, ಸ್ಲೀಪಿಂಗ್, a little laughing, much weeping. Is that all? Don't die here like a worm. Again, eternal this. ಪಶು ಪ್ರಾಣಿಗಳಿಗೂ ಈಟಿಂಗ್ ಅದನ್ನು ತಿಂತದ, ಅದನ್ನು ಉಣ್ತದ. ಪಶು ಪಕ್ಷಿ ಪ್ರಾಣಿನೂ ಉಣ್ತದಿಲ್ಲ. ಇವನು ಈಟಿಂಗ್, ಮನ್ಯಾಗ ಈಟಿಂಗ್, ಅಲ್ಲಿ ಡಾಬಾದಾಗ ಈಟಿಂಗ್. ಅದಕ್ಕೆ ಕಲ್ತಿಲ್ಲ ಕಾಲಿ ಹೋಗ್ತಾ ಬರೀ ತಿನ್ನೋದದ ತಿನ್ನೋದದ ತಿಂದು 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 ಏನ್ ಕೆಲವರು ಬೆಳೆಸಾರ ನೋಡಬೇಕು. ಹೊಟ್ಟೆ ಗುಡ್ಡ ಗುಡ್ಡ ಬೆಳೆದಂಗೆ ಬೆಳೆದಷ್ಟು ಅಲ್ಲ. ಆ ಹುಡುಗಿನ ಬೇಕಾಗಿಲ್ಲ, ಹೊಟ್ಟೆ ಮೇಲೆ ಕಾಡ್ಕೊಂಡು ಈಟಿಂಗ್. ನಾನೊಂದು ಚಿತ್ರಿತ ಮೆಸೇಜ್ ಕಳಿಸಿದ್ರು ನಂಗೆ ಯಾರು. ಆ ಚಿತ್ರ ಹಿಂಗೈತಿ. ದೊಡ್ಡ ಹೊಟ್ಟೆ ಮನುಷ್ಯ ತೆಲಿ ಮ್ಯಾಲ ಕಲ್ಲಂಗಡಿ, ಈ ದೊಡ್ಡ ಬೆಳೆದ ಕಲ್ಲಂಗಡಿ ಉದ್ದಗಿದ್ದು ದೊಡ್ಡ ಕಲ್ಲಂಗಡಿ. ಕಲ್ಲಂಗಡಿ ತೆಲೆ ಮ್ಯಾಲ ಹೊತ್ಕೊಂಡಾನ. ಕಲ್ಲಂಗಡಿ ಮ್ಯಾಲ ಬರ್ದಾಡ, ಹೊಟ್ಟೆ ಮ್ಯಾಲ ಬರ್ದಾಡ. ಏನು ಗೊತ್ತಂತೀವಿ
ಇದು ಹೊಲದಾಗ ಬೆಳೆದದ್ದು, ಇದು ಮನ್ಯಾಗ ಬೆಳೆದದ್ದು. ಅರ್ಥ ಆಯ್ತು ನಿಮಗೆ? ಬರೀ ಡ್ರಿಂಕಿಂಗ್ ಕುಡದ ಮಜಾ ಮಾಡದ, ಒಂದಿಟ್ಟು ಮಜಾ ಮಾಡಿ ಅಲ್ಲಿಟ್ಟರ್ ಲಪ್ಪಿಂಗ್ ಮಚ್ ಬೀಪಿಂಗ್, ಒಂದಿಟ್ಟು ಮಜಾ ಮಾಡದೆ ಏನೋ ಒಂದಿಟ್ಟು ನಕ್ಕಿ ಜೀವನ ತುಂಬಾ ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ದುಃಖವನ್ನು ಅನುಭವಿಸಿ ಕೊನೆಗೆ ಶೋಚನೀಯ ಮರಣವನ್ನು ಹೊಂದಬಾರದು. ಮನುಷ್ಯ ಸಾರ್ಥಕವಾಗಿ ಬದುಕಬೇಕು.